₹32,000 ರಿಯಲ್ಮಿ ಕಂಪ್ನಿಯ ರಿಯಲ್ಮಿ GT70 ಈ ಸ್ಮಾರ್ಟ್ ಫೋನ್ ನ ಕ್ಯಾಮ್ರಾ ಟೆಸ್ಟ್ ಮಾಡೋಣ ಬನ್ನಿ. ಸೊ ಈ ವಿಡಿಯೋನ ರೇರ್ ಕ್ಯಾಮ್ರಾದಲ್ಲಿ 4K 60 FPS ಅಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ನನ್ನ ಬಟ್ಟೆ ಏನು ಕಲರ್ಸ್ ಆಗಿರ್ಬೋದು, ನನ್ನ ಫೇಸ್ ಡೀಟೇಲಿಂಗ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಎಲ್ಲ ಕೂಡ ಒರಿಜಿನಲ್ ಕಲರ್ಸೇ ಬರ್ತಾ ಇದೆಯಾ ಇಲ್ಲಾಂದರೆ ಯಾವ ರೀತಿ ಬರ್ತಾ ಇದೆ ಕ್ಲಾರಿಟಿ ಅಂತ. ಸೊ ಈಗ ಅಟ್ ಪ್ರೆಸೆಂಟು ನನ್ನ ಆಪೋಸಿಟೇ ಸನ್ಲೈಟ್ ಇದೆ, ನಾನು ಸನ್ನಲ್ಲಿ ನಿಂತಿದ್ದೀನಿ. ಸೊ ಕ್ಯಾಮ್ರಾ ಕ್ಲಾರಿಟಿ ಈ ರೀತಿ ಇದೆ. ಸೊ ನಾನು ಹಂಗೆ ಸನ್ಲೈಟಿಂದ ಲೋ ಲೈಟ್ ಇರೋ ಜಾಗಕ್ಕೆ ಮೂವ್ ಆಗ್ತೀನಿ. ಸೊ ನೀವು ಕಲರ್ ಶಿಫ್ಟ್ನ ಅಬ್ಸರ್ವ್ ಮಾಡ್ಬೋದು, ಯಾವ ರೀತಿ ಬರ್ತಾ ಇದೆ ಕಲರ್ ಶಿಫ್ಟ್, ಯಾವ ರೀತಿ ಆಗ್ತಾ ಇದೆ ಅಂತ. ಸೊ ಇಲ್ಲೆಲ್ಲ ಫುಲ್ ಕತ್ಲೆ ಇದೆ, ಸನ್ಲೈಟ್ ಅಲ್ಲಿತ್ತು, ನಾನಿಲ್ಲಿ ಸ್ವಲ್ಪ ಏನೋ ಲೋ ಲೈಟ್ ಇರೋ ಕಡೆ ಬಂದಿದ್ದೀನಿ. ಸೊ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಕ್ಯಾಮ್ರಾ ಕ್ಲಾರಿಟಿ ಯಾವ ರೀತಿ ಇದೆ, ಕಲರ್ಸ್ ಯಾವ ರೀತಿ ಬರ್ತಾ ಇದೆ ಅಂತ. ನನ್ನ ಬಟ್ಟೆ ಕಲರ್ ಆಗಿರ್ಬೋದು, ನನ್ನ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಎಲ್ಲ ಕೂಡ ಅಬ್ಸರ್ವ್ ಮಾಡ್ಬೋದು. ಸೊ ನಾನು ಹಂಗೆ ವಾಕ್ ಮಾಡಿ ನೋಡ್ತೀನಿ. ಸೊ ಕ್ಯಾಮ್ರಾದ ಸ್ಟೇಬಿಲಿಟಿನ ಚೆಕ್ ಮಾಡೋಣ. ನಾನು ಹಂಗೆ ವಾಕ್ ಮಾಡ್ತೀನಿ ಈಗ. ಸೊ ಈಗ ನಾನು ವಾಕ್ ಮಾಡ್ತಾ ಇದ್ದೀನಿ. ಸೊ ತುಂಬ ಜಾಸ್ತಿ ಏನೋ ಆ್ಯಕ್ಷನ್ ಇರೋ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ವಾಕ್ ಮಾಡ್ತಿದ್ದಾಗ ಯಾವ ರೀತಿ ಇದೆ ಅಂತ. ಸೊ ಅಂದರೆ ವಾಕ್ ಮಾಡಿದಾಗ ಓಕೆ, ರನ್ ಮಾಡಿದಾಗ ನೋಡೋಣ. ಸೊ ನಾನು ವಾಪಸ್ ಅಲ್ಲಿಗೆ ರನ್ ಮಾಡಿ ನೋಡ್ತೀನಿ. ಸೊ ಯಾವ ರೀತಿ ಸ್ಟೇಬಿಲಿಟಿ ಬರುತ್ತೆ ಅಂತ. ಸೊ ನಾವು ಗಿಂಬಲ್ನ ಯೂಸ್ ಮಾಡಿಲ್ಲ, ಸ್ಮಾರ್ಟ್ಫೋನಲ್ಲೇ ಶೂಟ್ ಮಾಡ್ತಾ ಇರೋದು. ಸೊ ರನ್ ಮಾಡಿ ನೋಡಿದಾಗ ಜಾಸ್ತಿ ಆ್ಯಕ್ಷನ್ ಇರೋ ಟೈಮಲ್ಲಿ ಕ್ಯಾಮ್ರಾದ ಸ್ಟೇಬಿಲಿಟಿ ಹೆಂಗಿರುತ್ತೆ 4K 60 FPS ಅಲ್ಲಿ ಅಂತ ನೀವು ಚೆಕ್ ಮಾಡ್ಬೋದು. ಸೊ ಈಗ 4K 60 FPS ಅಲ್ಲಿ ಶೂಟ್ ಮಾಡಿದಾಯಿತು. ಈ ವಿಡಿಯೋನ 1080 60 FPS ಅಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಸೊ ನೀವು ಅಬ್ಸರ್ವ್ ಮಾಡ್ಬೋದು 4Kಗೂ ಮತ್ತು ಫುಲ್ HD ಯಾವ ರೀತಿ ಡಿಫ್ರೆನ್ಸ್ ಬರುತ್ತೆ ಅಂತ. ಸೊ ಸನ್ಲೈಟ್ ಇದೆ, ಸನ್ಲೈಟಿಂದ ನಾನು ಲೋ ಲೈಟಿಗೆ ಬರ್ತಾ ಇದ್ದೀನಿ. ಸೊ ಲೋ ಲೈಟಿಗೆ ಇಲ್ಲಿ ಕಂಪ್ಲೀಟಾಗಿ ಬಂದಿದ್ದೀನಿ. ಕಲರ್ ಶಿಫ್ಟ್ನ ಅಬ್ಸರ್ವ್ ಮಾಡ್ಬೋದು. ತುಂಬ ಜನ 4K ಶೂಟ್ ಮಾಡಲ್ಲ, ಜಾಸ್ತಿ ಏನೋ ಸೈಜ್ ಇರುತ್ತೆ ಅಂತ ಎಲ್ಲ 1080 ಶೂಟ್ ಮಾಡ್ತಾರೆ. ಸೊ 1080 ಶೂಟ್ ಮಾಡಿದಾಗ ನಿಮಗೆ ಈ ರೀತಿ ಕ್ಲಾರಿಟಿ ಬರುತ್ತೆ. ಸೊ ಇದು ಲೋ ಲೈಟು, ಅಲ್ಲಿ ಸ್ವಲ್ಪ ಅಲ್ಲಿ ಸನ್ಲೈಟ್ ಇತ್ತು. ಸೊ ಈ ರೀತಿ ಇರುತ್ತೆ. ಸೊ ಇಲ್ಲೆಲ್ಲ ನೀವು ನನ್ನ ಹಿಂದೆಲ್ಲ ಗ್ರೀನರಿ ಇದೆ ಆ್ಯಂಡ್ ನನ್ನ ಶರ್ಟ್ ಕಲರು ಒಂಥರ ಬ್ಲೂ ಇದೆ. ಸೊ ಯಾವ ರೀತಿ ಬರ್ತಾ ಇದೆ ಅಂತ ಅಬ್ಸರ್ವ್ ಮಾಡ್ಬೋದು. ಸೊ 4Kಲಿ ನಾವು ಸ್ಟೇಬಿಲಿಟಿನ ಚೆಕ್ ಮಾಡಿದ್ವಿ. ಈಗ 1080 ಸ್ಟೇಬಿಲಿಟಿನ ಚೆಕ್ ಮಾಡೋಣ. ನಾನು ಮತ್ತೆ ರನ್ ಮಾಡಿ ನೋಡ್ತೀನಿ. ಸೊ ಸ್ಟೇಬಿಲಿಟಿನ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. 4Kಲಿ ಯಾವ ರೀತಿ ಸ್ಟೇಬಿಲಿಟಿ ಇತ್ತು ಆ್ಯಂಡ್ 1080 ನಾವು ಶೂಟ್ ಮಾಡ್ಬೇಕಾದ್ರೆ ಯಾವ ರೀತಿ ಸ್ಟೇಬಿಲಿಟಿ ಬರುತ್ತೆ ಅಂತ. ಸೊ ಈಗ ನಾವು 1080 60 ಶೂಟ್ ಮಾಡ್ಬೇಕಾದ್ರೆ ಅಲ್ಟ್ರಾ ಸ್ಟಡಿ ಆಪ್ಷನ್ ಸಿಗುತ್ತೆ ನಮಗೆ. ಸೊ ನಾನು ಈ ವಿಡಿಯೋನ ಅಲ್ಟ್ರಾ ಸ್ಟಡಿಲಿ ಶೂಟ್ ಮಾಡ್ತಾ ಇದ್ದೀನಿ. ಸೊ ನಾನು ಅಲ್ಟ್ರಾ ಸ್ಟಡಿನ ಯೂಸ್ ಮಾಡ್ಕೊಂಡು ರನ್ ಮಾಡಿ ನೋಡಿದಾಗ ನೀವು ಯಾವ ರೀತಿ ಡಿಫ್ರೆನ್ಸ್ ಬರುತ್ತೆ ಅಂತ ಅಬ್ಸರ್ವ್ ಮಾಡ್ಬೋದು. ಸೊ ಈ ರೀತಿ ಬರ್ತಾ ಇದೆ. ನಾನು ವಾಕ್ ಕೂಡ ಮಾಡ್ತಾ ಇದ್ದೀನಿ, ರನ್ ಮಾಡ್ಕೊಂಡು ಬಂದೆ. ಅಲ್ಟ್ರಾ ಸ್ಟಡಿನ ಯೂಸ್ ಮಾಡಿಕೊಂಡು ನೀವು ಶೂಟ್ ಮಾಡಿದಾಗ ಯಾವ ರೀತಿ ಡಿಫ್ರೆನ್ಸ್ ಬರುತ್ತೆ ಅಂತ. ನಾನು ಇದಕ್ಕೂ ಮುಂಚೆ ಅಲ್ಟ್ರಾ ಸ್ಟಡಿನ ಆನ್ ಮಾಡ್ದೇನೆ ರನ್ ಮಾಡಿ ನೋಡಿದ್ದೆ. ಸೊ ನಾನು ಅಲ್ಟ್ರಾ ಸ್ಟಡಿನ ಆನ್ ಮಾಡಿದಾಗೂ ಆಫ್ ಮಾಡಿದಾಗೂ ಯಾವ ರೀತಿ ಸ್ಟೇಬಿಲಿಟಿ ಇರುತ್ತೆ ಆ್ಯಂಡ್ ವಿಡಿಯೋ ಯಾವ ರೀತಿ ಸ್ಟಡಿ ಇರುತ್ತೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಈ ವಿಡಿಯೋನ ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ 4K 60 FPS ಅಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ನೀವು ರೇರ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದಾಗ ಮತ್ತು ಫ್ರಂಟ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದಾಗ ಯಾವ ರೀತಿ ಡಿಫ್ರೆನ್ಸ್ ಬರುತ್ತೆ, ಕಲರ್ಸ್ ಯಾವ ರೀತಿ ಇರುತ್ತೆ, ಸ್ಟೇಬಿಲಿಟಿ ಹೆಂಗಿರುತ್ತೆ ಎಲ್ಲ ಕೂಡ ಅಬ್ಸರ್ವ್ ಮಾಡ್ಬೋದು. ಸೇಮ್ ಆ್ಯಸ್ ಯೂಶಲ್ ನನ್ನ ಎದುರುಗಡೆನೇ ಲೈಟ್ ಇದೆ, ಲೈಟ್ ಇರುವಂಥ ಜಾಗದಲ್ಲಿದ್ದೀನಿ. ಸೊ ಇಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು. ನನ್ನ ಬ್ಯಾಕ್ಗ್ರೌಂಡ್ ಕಲರ್ಸ್ ಆಗಿರ್ಬೋದು, ನನ್ನ ಫೇಸ್ ಡೀಟೇಲಿಂಗ್ ಆಗಿರ್ಬೋದು, ನನ್ನ ಶರ್ಟ್ ಕಲರ್ ಆಗಿರ್ಬೋದು. ಸೊ ಈಗ ಸನ್ಲೈಟಿಂದ ನಾನು ಫುಲ್ ಲೋ ಲೈಟ್ಗೆ ಹೋಗ್ತಾ ಇದ್ದೀನಿ, ವಾಕ್ ಮಾಡ್ಕೊಂಡೇ ಹೋಗ್ತಾ ಇದ್ದೀನಿ. ನೀವು ಸ್ಟೇಬಿಲಿಟಿ ಕೂಡ ಅಬ್ಸರ್ವ್ ಮಾಡ್ಬೋದು ಆ್ಯಂಡ್ ಕಲರ್ ಶಿಫ್ಟ್ನ ಕೂಡ ಅಬ್ಸರ್ವ್ ಮಾಡ್ಬೋದು. ಈ ರೀತಿ ನಾನು ಇಲ್ಲೆಲ್ಲ ಫುಲ್ ಲೋ ಲೈಟ್ ಇದೆ, ಈ ರೀತಿ ಬರ್ತಾ ಇದೆ ಕ್ಲಾರಿಟಿ, ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಈ ವಿಡಿಯೋನ ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ 1080 60 FPS ಅಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಸೊ ನೀವು ಆ್ಯಸ್ ಯೂಶಲು 4Kಲಿ ಫ್ರಂಟ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದಾಗ ಆ್ಯಂಡ್ 1080 ಶೂಟ್ ಮಾಡಿದಾಗ ಏನು ಡಿಫ್ರೆನ್ಸ್ ಅಂತ ನೀವು ಚೆಕ್ ಮಾಡ್ಬೋದು. ಸೊ ಇಲ್ಲೆಲ್ಲ ನಾನು ಫುಲ್ ರೊಟೇಟ್ ಆಗ್ತಾ ಇದ್ದೀನಿ. ಸೊ ನನ್ನ ಬಟ್ಟೆ ಕಲರ್ ಆಗಿರ್ಬೋದು, ಇಲ್ಲಾಂದರೆ ಏನೋ ಗ್ರೀನರಿ ಕಲರ್ ಆಗಿರ್ಬೋದು, ಸ್ಟೇಬಿಲಿಟಿನೇ ಆಗಿರ್ಬೋದು ಎಲ್ಲ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಸನ್ಲೈಟಿಂದ ನಾನು ಸ್ವಲ್ಪ ಲೋ ಲೈಟ್ ಇರೋ ಕಡೆ ಹೋಗ್ತಾ ಇದ್ದೀನಿ. ನೀವು ಕಲರ್ ಶಿಫ್ಟ್ನ ಅಬ್ಸರ್ವ್ ಮಾಡ್ಬೋದು. ಅಂದರೆ ನಾನು ರೆಸೊಲ್ಯೂಷನ್ನ ಕಮ್ಮಿ ಮಾಡಿರೋದ್ರಿಂದ ಮುಖದಲ್ಲಿ ಏನೋ ಗ್ರೈನ್ಸ್ ಥರ ಬರ್ತಾ ಇದೆಯಾ ಇಲ್ಲಾಂದರೆ ನ್ಯಾಚುರಲ್ ಕಲರ್ಸ್ ಇದೆಯಾ ಅಂತ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲೆಲ್ಲ ಸ್ವಲ್ಪ ಲೈಟ್ ಕಮ್ಮಿ ಇದೆ, ಈ ರೀತಿ ಬರ್ತಾ ಇದೆ. ಸೊ ನಮಗೆ ಫ್ರಂಟ್ ಕ್ಯಾಮ್ರಾದಲ್ಲಿ ಕೂಡ ಅಲ್ಟ್ರಾ ಸ್ಟಡಿ ಆಪ್ಷನ್ ಸಿಗುತ್ತೆ. ಆ್ಯಂಡ್ ನಾವು ಫ್ರಂಟ್ ಕ್ಯಾಮ್ರಾದಲ್ಲಿ ಅಲ್ಟ್ರಾ ಸ್ಟಡಿನ ಶೂಟ್ ಮಾಡಬೇಕು ಅಂದರೆ 1080 30 FPS ಅಲ್ಲಿ ಶೂಟ್ ಮಾಡ್ಬೋದು. ಸೊ ಈಗ ಅಲ್ಟ್ರಾ ಸ್ಟಡಿನ ಟ್ರೈ ಮಾಡೋಣ. ನಾನು ವಾಕ್ ಮಾಡ್ತಾ ಇದ್ದೀನಿ ಫ್ರಂಟ್ ಕ್ಯಾಮ್ರಾದಲ್ಲಿ ಫುಲ್ ಫಾಸ್ಟಾಗಿ. ಸೊ ಯಾವ ರೀತಿ ಸ್ಟಡಿ ಆಗಿದೆ ಅಂತ ಅಬ್ಸರ್ವ್ ಮಾಡ್ಬೋದು ಅಲ್ಟ್ರಾ ಸ್ಟಡಿನ ಯೂಸ್ ಮಾಡಿಕೊಂಡು. ಸೊ ಈಗ ರನ್ ಮಾಡಿದಾಗ ಈ ರೀತಿ ಇರುತ್ತೆ ಅಲ್ಟ್ರಾ ಸ್ಟಡಿ. ಸೊ ನೀವು ಯಾವ ರೀತಿ ಡಿಫ್ರೆನ್ಸ್ ಬರ್ತಾ ಇದೆ ಅಂತ ಕೂಡ ನೀವು ಚೆಕ್ ಮಾಡ್ಬೋದು. ಸೊ ಈ ಸ್ಮಾರ್ಟ್ಫೋನ್ನ ಕ್ಯಾಮ್ರಾ ಇಂಟರ್ಫೇಸ್ ಈ ರೀತಿ ಸಿಗುತ್ತೆ ನಿಮಗೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು.
ಯಾವ ರೀತಿ ಎಲ್ಲ ಏನೋ ಆಪ್ಷನ್ ಸಿಗುತ್ತೆ ನಿಮಗೆ ಅಂತ. ಸೊ ಇದು ಫೋಟೋ ಮೋಡಲ್ಲಿ ನೀವು ಅಲ್ಟ್ರಾ ವೈಡ್ ಅಂದರೆ ನೀವು 0.6x ಅಲ್ಟ್ರಾ ವೈಡ್ ಹೋಗ್ಬೋದು. ಆ್ಯಂಡ್ ನಾರ್ಮಲು ನೀವು 1x ಆ್ಯಂಡ್ 2x ಪ್ರೆಸ್ ಮಾಡಿದ್ರೆ ಇಷ್ಟು ಝೂಮ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಅಲ್ಟ್ರಾ ವೈಡು ಮತ್ತು 2x ಈ ರೀತಿ ಇದೆ. ಸೊ ನೀವು ತುಂಬ ಝೂಮ್ ಹೋಗ್ತೀರಾ ಅಂದರೆ ನೀವು ಎಷ್ಟು ಅಪ್ ಟು ನೀವು 20x ಝೂಮ್ ಮಾಡ್ಬೋದು. ಸೊ ನಾವು ಯಾವ್ದಾರು ಓಕೆ ಅಲ್ಲಿ ಏನೋ ಬರೆದಿದೆ, ಸೊ ನಾವು ಝೂಮ್ ಮಾಡಿ ನೋಡೋಣ. ಇಲ್ಲಿಂದ ಅಪ್ ಟು 20x ನಾವು ಝೂಮ್ ಮಾಡ್ಬೋದು. ಸೊ ಈ ರೀತಿ ಬರುತ್ತೆ ಇಂಟರ್ಫೇಸು. ಆಮೇಲೆ ನಮಗೆ ಇಲ್ಲೊಂದು ಆಪ್ಷನ್ ಸಿಗುತ್ತೆ ವೈಬ್ರೆಂಟು ಮತ್ತು ಕ್ರಿಸ್ಪ್ ಅಂತ. ನಮಗೆ ಯಾವುದು ಬೇಕೋ ಅದನ್ನು ಆ್ಯಡ್ ಮಾಡ್ಕೊಂಡು ಫೋಟೋಸ್ನ ತೊಗೋಬೋದು. ಸೊ ವೈಬ್ರೆಂಟಲ್ಲಿ ನಿಮಗೆ ಈ ರೀತಿ ಕಲರ್ಸ್ ಕಾಣಿಸುತ್ತೆ. ನೀವು ಯಾವಾಗ ಕ್ರಿಸ್ಪ್ಗೆ ಶಿಫ್ಟ್ ಮಾಡ್ಕೋತೀರಾ ಈ ರೀತಿ ಆಗುತ್ತೆ. ನೀವು ಕಲರ್ ಶಿಫ್ಟ್ನ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಗ್ರೀನರಿ ಕಲರ್ನ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಗ್ರೀನರಿ ಹೆಂಗಿದೆ ಅಂತ. ಇದು ಕ್ರಿಸ್ಪಲ್ಲಿದೆ. ಈಗ ನಾನು ವೈಬ್ರೆಂಟ್ಗೆ ಶಿಫ್ಟ್ ಮಾಡ್ತೀನಿ. ಈ ರೀತಿ ಆಗುತ್ತೆ. ಅಂದರೆ ಇನ್ನೊಂದು ಸ್ವಲ್ಪ ಕಾಂಟ್ರಾಸ್ಟ್ ಎಲ್ಲ ಜಾಸ್ತಿ ಆಗಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಸೊ ನೀವು ಇಲ್ಲೂ ಅಬ್ಸರ್ವ್ ಮಾಡಿ ವೈಬ್ರೆಂಟಲ್ಲಿದೆ, ಈಗ ಕ್ರಿಸ್ಪ್ಗಾಯಿತು. ಸೊ ಅಂದರೆ ವೈಬ್ರೆಂಟ್ ನಂಗೆ ತುಂಬ ಇಷ್ಟ ಆಯಿತು. ತುಂಬ ಒಳ್ಳೆಯ ಫೀಚರ್ಸ್ ಇದು. ಅದಾದಮೇಲೆ ನಾವು ಎಕ್ಸ್ಪೋಜರ್ನ ಕೂಡ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನಾವು ಇಲ್ಲಿ ಇದೆಯಲ್ಲ ಇದು ಅಂದ್ಕೊಂಡು ನಮಗೆ ಯಾವ ರೀತಿ ಎಕ್ಸ್ಪೋಜರ್ ಬೇಕೋ ಆ ಥರ ಸೆಟ್ಟಿಂಗ್ಸ್ನ ಮಾಡ್ಕೋಬೋದು. ಆ್ಯಂಡ್ ನಾವು ಪೋರ್ಟ್ರೇಟಲ್ಲೂ ಕೂಡ 1x ಮತ್ತು 2x ತೊಗೋಬೋದು. ಆ್ಯಂಡ್ ಇದರ ಜೊತೆಗೆ ನಮಗೆ ಯಾವ ರೀತಿ ಡೆಪ್ತ್ ಬೇಕೋ ಆ ರೀತಿಗೆ ನಾವು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಸೊ ಫಾರ್ ಎಕ್ಸಾಂಪಲ್ಲು ನೀವು ಇದು ನೋಡೋದಾದರೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು. ಇನ್ನು ಫ್ರಂಟ್ ಕ್ಯಾಮ್ರಾದ ಇಂಟರ್ಫೇಸ್ ಈ ರೀತಿ ಬರುತ್ತೆ. ಆ್ಯಂಡ್ ಫ್ರಂಟ್ ಕ್ಯಾಮ್ರಾದಲ್ಲಿ ಕೂಡ ನಾವು ಫೋಟೋಸ್ ತೊಗೋಬೇಕಾದ್ರೆ 0.8x ಅಂದರೆ ಅಲ್ಟ್ರಾ ವೈಡ್ ತೊಗೊಂಡು ಆಮೇಲೆ 1xಗೆ ಹಿಂಗೆ ಶಿಫ್ಟ್ ಮಾಡ್ಬೋದು. ಸೊ ನಾವು ಗ್ರೂಪ್ ಸೆಲ್ಫೀಸ್ನ ತೊಗೋತಾ ಇದ್ದೀವಿ ಅಂದಾಗ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಒಬ್ಬನೇ ತೊಗೋಬೇಕಾದ್ರೆ 1x ತೊಗೋಬೋದು. ಆ್ಯಂಡ್ ಗ್ರೂಪ್ ಸೆಲ್ಫೀಸ್ ತೊಗೋತಾ ಇದ್ದೀನಿ ಅಂದಾಗ 0.8xಗೆ ಶಿಫ್ಟ್ ಮಾಡ್ಬೋದು. ಆ್ಯಂಡ್ ಇದು ಫೋಟೋ ಮೋಡಲ್ಲೂ ಸಿಗುತ್ತೆ ನಮಗೆ ಈ ರೀತಿ. ಆ್ಯಂಡ್ ಇನ್ನೊಂದು ಬಿಗ್ಗೆಸ್ಟ್ ಫೀಚರ್ ಏನು ಅಂದರೆ ನಾವು ಫೋಟೋಸ್ನ ತೊಗೋಬೇಕಾದ್ರೆ ನಮಗೆ ಯಾವ ರೀತಿ ಫಿಲ್ಟರ್ ಬೇಕೋ ಆ ಫಿಲ್ಟರ್ನ ನಾವು ಆ್ಯಡ್ ಮಾಡ್ಕೋಬೋದು. ನೋಡಿ ಇಲ್ಲಿ ಮೇಲ್ಗಡೆ ಇದು ಕಾಣಿಸ್ತಾ ಇದ್ದಲ್ಲ, ಇದನ್ನು ನಾವು ಕ್ಲಿಕ್ ಮಾಡಿದಾಗ ನಮಗೆ ಯಾವ ಫಿಲ್ಟರ್ ಬೇಕೋ ಆ ಫಿಲ್ಟರ್ನ ಆ್ಯಡ್ ಮಾಡ್ಕೊಂಡು ತೊಗೋಬೋದು ನೋಡಿ. ಸೊ ಇದು ರೇರ್ ಕ್ಯಾಮ್ರಾದಲ್ಲಿ ಕೂಡ ಇದೆ. ಇಲ್ಲಿ ಮೇಲ್ಗಡೆ ಇದೆ ನೋಡಿ. ಸೊ ಇದು ಹಾಕಿದಾಗ ಯಾವ ಕಲರ್ ಬೇಕೋ ಆ ಕಲರು ನಾವು ಚೇಂಜ್ ಮಾಡಿಕೊಂಡು ಫೋಟೋಸ್ನ ತೊಗೋಬೋದು. ಆ್ಯಂಡ್ ಬ್ಯೂಟಿ ಆಪ್ಷನ್ ಕೂಡ ಇದೆ. ಯಾವ ರೀತಿ ಏನೋ ರೀಟಚ್ ಮಾಡ್ಕೋಬೇಕು ನಮ್ಮ ಫೇಸ್ ಮೇಲೆ ನೋಡಿ. ಫಾರ್ ಎಕ್ಸಾಂಪಲ್ಲು ಇಲ್ಲಿದೆ ಯಾವ ರೀತಿ ನಮ್ಮ ಸ್ಕಿನ್ ಟೋನ್ ಇನ್ನೂ ಬ್ರೈಟಾಗಿ ಕಾಣಿಸ್ಬೇಕು, ಇನ್ನೂ ಸಾಫ್ಟಾಗಿ ಕಾಣಿಸ್ಬೇಕು ಎಲ್ಲ ಕೂಡ ನಾವು ಚೇಂಜ್ ಮಾಡ್ಕೋಬೋದು ಇದರಲ್ಲಿ. ಆ್ಯಂಡ್ ಅದಾದಮೇಲೆ ಇನ್ನೂ ಏನಂದರೆ ನಾವು ಇಲ್ಲಿ ಮೋರ್ ಅಂತ ಹೋದಾಗ ನಮ್ಗೆ ತುಂಬ ಆಪ್ಷನ್ ಸಿಗುತ್ತೆ. ಫಿಲ್ಮ್ ಅಂತ ಕ್ಲಿಕ್ ಮಾಡಿದಾಗ ನಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಸಿಗುತ್ತೆ. ಇದರಲ್ಲಿ ನಾವು ISO ಕಂಟ್ರೋಲ್ ಮಾಡ್ಕೋಬೋದು, ಶಟರು ಎಲ್ಲ ಕೂಡ ಕಂಟ್ರೋಲ್ ಮಾಡಿ ನಮಗೆ ಫಿಲಮ್ ಥರ ಯಾವ ರೀತಿ ಶಾರ್ಟ್ಸ್ಗಳನ್ನ ತೊಗೋಬೇಕು ಆ ರೀತಿ ತೊಗೋಬೋದು. ಇದರಲ್ಲಿ ಕೂಡ ನಾವು ಅಲ್ಟ್ರಾ ವೈಡ್ ಹೋಗ್ಬೋದು. ಇಲ್ಲಿ ಇಷ್ಟು ಅಲ್ಟ್ರಾ ವೈಡ್ ಹೋಗ್ಬೋದು. ಸೊ ಅದಾದಮೇಲೆ ನಮಗೆ ಇನ್ನೂ ಏನು ಅಂಡರ್ ವಾಟರ್ ಶೂಟ್ ಮಾಡುವಂಥ ಆಪ್ಷನ್ ಕೂಡ ಸಿಗುತ್ತೆ. ನಾವು ಅಂಡರ್ ವಾಟರಲ್ಲಿ ಕೂಡ ನಾವು ಈ ವಿಡಿಯೋನ ಶೂಟ್ ಮಾಡ್ಬೋದು. ಆ್ಯಂಡ್ ಇದರ ಜೊತೆಗೆ ನಮಗೆ ಡ್ಯುಯಲ್ ವಿಡಿಯೋ ಅಂತ ಆಪ್ಷನ್ ಸಿಗುತ್ತೆ. ಇದರಿಂದ ಏನಂದರೆ ಯಾರೆಲ್ಲ ವ್ಲಾಗ್ ಮಾಡ್ತಾರೆ ಅವ್ರಿಗಂತೂ ಈ ಆಪ್ಷನ್ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ರೇರ್ ಕ್ಯಾಮ್ರಾ ಮತ್ತು ಫ್ರಂಟ್ ಕ್ಯಾಮ್ರಾ ಎರಡೂ ಕ್ಯಾಮ್ರಾದಲ್ಲೂ ಅಟ್ ಎ ಟೈಮ್ ನಾವು ಶೂಟ್ ಮಾಡ್ಬೋದು. ನೋಡಿ ಇದು ಒಂದು ಸೈಡಲ್ಲಿ ರೇರ್ ಕ್ಯಾಮ್ರಾದಲ್ಲಿ ಶೂಟ್ ಆಗ್ತಾಯಿದೆ, ಇನ್ನೊಂದು ಸೈಡಲ್ಲಿ ಫ್ರಂಟ್ ಕ್ಯಾಮ್ರಾದಲ್ಲಿ ಶೂಟ್ ಆಗ್ತಾಯಿದೆ. ಆ್ಯಂಡ್ ನಮಗೆ ಯಾವ ಥರ ಗ್ರಿಡ್ ಬೇಕೋ ಅದನ್ನು ಕೂಡ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಲೇಔಟು ಯಾವ ಥರ ಲೇಔಟ್ ಬೇಕೋ ನೋಡಿ ಆ ಥರ ನಾವು ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ನಾವು ಇದರಲ್ಲಿ ಕೂಡ ರೇರ್ ಕ್ಯಾಮ್ರಾದಲ್ಲಿ ಝೂಮ್ ಮಾಡ್ಬೋದು. ಫ್ರಂಟ್ ಕ್ಯಾಮ್ರಾದಲ್ಲಿ ಝೂಮ್ ಮಾಡೋಕ್ಕಾಗಲ್ಲ. ರೇರ್ ಕ್ಯಾಮ್ರಾದಲ್ಲಿ 1x ಮತ್ತು 2x ಆಪ್ಷನ್ ಇದೆ ನೋಡಿ, ಹಿಂಗೆ ಝೂಮ್ ಮಾಡ್ಕೋಬೋದು. ಆ್ಯಂಡ್ ಇದನ್ನು ಬಿಟ್ಟು ಕೂಡ ಮೋರ್ ಅಂತ ಆಪ್ಷನ್ಗೆ ಹೋದರೆ ನಮಗೆ ತುಂಬ ಆಪ್ಷನ್ಗಳು ಸಿಗುತ್ತೆ. ಇವೆಲ್ಲ ಆಪ್ಷನ್ನ ಕೂಡ ನೀವು ಯೂಸ್ ಮಾಡಿಕೊಂಡು ಫೋಟೋಸ್ನ ನೀವು ತೊಗೋಬೋದು. ಆ್ಯಂಡ್ ಇದರ ಜೊತೆಗೆ ನಮಗೆ ಲ್ಯಾಂಡ್ಸ್ಕೇಪ್ ಅನ್ನುವಂಥ ಆಪ್ಷನ್ ಕೂಡ ಸಿಗುತ್ತೆ. ಸೊ ಈ ಲ್ಯಾಂಡ್ಸ್ಕೇಪ್ನ ಯೂಸ್ ಮಾಡ್ಕೊಂಡು ಕೂಡ ನಾವು ಫೋಟೋಸ್ನ ತೊಗೋಬೋದು. ಇದರಲ್ಲಿ ಕೂಡ ನಮಗೆ 3 ಲೆವೆಲ್ನ ಝೂಮಿಂಗ್ ಸಿಗುತ್ತೆ. ಅಲ್ಟ್ರಾ ವೈಡು ಮತ್ತು 2x ಯಾವ ರೀತಿ ಬೇಕೋ ಆ ರೀತಿ ನಾವು ಫೋಟೋಸ್ನ ತೊಗೋಬೋದು. ಇದು ಡೇ ಲೈಟಲ್ಲಿ ರೇರ್ ಕ್ಯಾಮ್ರಾದಲ್ಲಿ ತೊಗೊಂಡಿರುವಂಥ ಅಲ್ಟ್ರಾ ವೈಡ್ ಫೋಟೋ ಮತ್ತು 2x ಫೋಟೋ. ಆ್ಯಂಡ್ ಇದು ಪೋರ್ಟ್ರೇಟ್ ಕ್ಯಾಮ್ರಾದಲ್ಲಿ ತೊಗೊಂಡಿರುವಂಥ 1x ಫೋಟೋ ಮತ್ತು 2x ಫೋಟೋ. ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ತೊಗೊಂಡಿರುವಂಥ ಅಲ್ಟ್ರಾ ವೈಡ್ ಸೆಲ್ಫಿ ಆ್ಯಂಡ್ ವೈಡ್ ಸೆಲ್ಫಿ. ಆ್ಯಂಡ್ ಇದು ಅಲ್ಟ್ರಾ ವೈಡ್ ಪೋರ್ಟ್ರೇಟ್ ಸೆಲ್ಫಿ ಆ್ಯಂಡ್ ಇದು ವೈಡ್ ಸೆಲ್ಫಿ. ಇದು ಲೋ ಲೈಟಲ್ಲಿ ರೇರ್ ಕ್ಯಾಮ್ರಾದಲ್ಲಿ ತೊಗೊಂಡಿರುವಂಥ ಅಲ್ಟ್ರಾ ವೈಡ್ ಫೋಟೋ ಮತ್ತು 2x ಫೋಟೋ. ಇದು ಲೋ ಲೈಟಲ್ಲಿ ಪೋರ್ಟ್ರೇಟ್ ಕ್ಯಾಮ್ರಾದಲ್ಲಿ ತೊಗೊಂಡಿರುವಂಥ 1x ಫೋಟೋ ಆ್ಯಂಡ್ ಇದು 2x ಫೋಟೋ. ಆ್ಯಂಡ್ ಇದು ಫುಲ್ಲು ಲೋ ಲೈಟಲ್ಲಿ ಫ್ಲ್ಯಾಶ್ನ ಆನ್ ಮಾಡಿ ತೊಗೊಂಡಿರುವಂಥ ಅಲ್ಟ್ರಾ ವೈಡ್ ಫೋಟೋ ಮತ್ತು 2x ಫೋಟೋ.
ಆ್ಯಂಡ್ ಇದು ಫುಲ್ ಲೋ ಲೈಟಲ್ಲಿ ಫ್ರಂಟ್ ಕ್ಯಾಮ್ರಾದ ಫ್ಲ್ಯಾಶ್ನ ಆನ್ ಮಾಡಿ ತೊಗೊಂಡಿರುವಂಥ ಅಲ್ಟ್ರಾ ವೈಡ್ ಸೆಲ್ಫಿ ಆ್ಯಂಡ್ ಇದು ನಾರ್ಮಲ್ ವೈಡ್ ಸೆಲ್ಫಿ. ಆ್ಯಂಡ್ ಇದು ನಾರ್ಮಲ್ ಲೋ ಲೈಟಲ್ಲಿ ತೊಗೊಂಡಿರುವಂಥ ವೈಡ್ ಸೆಲ್ಫಿ ಮತ್ತು ಅಲ್ಟ್ರಾ ವೈಡ್ ಸೆಲ್ಫಿ. ಸೊ ಈಗ ಲೋ ಲೈಟ್ ವಿಡಿಯೋಗ್ರಫಿ ಹೆಂಗಿದೆ ಅಂತ ಟೆಸ್ಟ್ ಮಾಡೋಣ. ಈ ವಿಡಿಯೋನ 4K 60 FPS ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸ್ವಲ್ಪ ಲೈಟ್ ಇದೆ, ನಮ್ಮ ಆಪೋಸಿಟಲ್ಲೇ ಬೆಳಕಿದೆ. ಸೊ ಇಲ್ಲಿಂದ ಡಾರ್ಕ್ ಇರೋ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಸೊ ನೀವು ಕಲರ್ ಶಿಫ್ಟ್ನ ಮತ್ತು ಕ್ಯಾಮ್ರಾ ಡಿಫ್ರೆನ್ಸ್ನ ಯಾವ ರೀತಿ ಬರುತ್ತೆ, ಡೇ ಲೈಟ್ಗೂ ಲೋ ಲೈಟ್ಗೂ ಅಂತ ಚೆಕ್ ಮಾಡ್ಬೋದು. ಸೊ ನಾನು ನಮ್ಮ ಆಫೀಸ್ನ ಪಾರ್ಕಿಂಗ್ ಲಾಟ್ನ ಬಂದಿದ್ದೀನಿ. ಸೊ ಇದು ಫುಲ್ಲು ಲೋ ಲೈಟು, ನಾನು ಫ್ಲ್ಯಾಶ್ನ ಆನ್ ಮಾಡಿಲ್ಲ, ಯಾವ ರೀತಿ ಕ್ಯಾಮ್ರಾ ಕ್ಲಾರಿಟಿ ಬರುತ್ತೆ ಅಂತ ಅಬ್ಸರ್ವ್ ಮಾಡ್ಬೋದು. ಸೊ ಈಗ ಇದೇ ಜಾಗದಲ್ಲಿ ನಾನು ಸ್ಮಾರ್ಟ್ಫೋನ್ನ ಫ್ಲ್ಯಾಶ್ನ ಆನ್ ಮಾಡಿದ್ದೀನಿ. ಸೊ ಫ್ಲ್ಯಾಶ್ನ ಆನ್ ಮಾಡಿದಾಗ ಯಾವ ರೀತಿ ಕ್ಯಾಮ್ರಾ ಕ್ಲಾರಿಟಿ ಬರುತ್ತೆ ಅಂತ ಅಬ್ಸರ್ವ್ ಮಾಡ್ಬೋದು. ನನ್ನ ಫೇಸ್ ಡೀಟೇಲಿಂಗ್ ಆಗಿರ್ಬೋದು, ಇಲ್ಲ ನನ್ನ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ನನ್ನ ಡ್ರೆಸ್ ಆಗಿರ್ಬೋದು. ಇನ್ನು ಫ್ಲ್ಯಾಶ್ನ ಆನ್ ಮಾಡಿದಾಗ ಕತ್ಲೊತ್ತು ವೀಡಿಯೋ ಚೆನ್ನಾಗಿ ಬರ್ತಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಬೋದು. ಸೊ ಈಗ ಫ್ರಂಟ್ ಕ್ಯಾಮ್ರಾದಲ್ಲಿ ಕೂಡ ಲೋ ಲೈಟ್ ವಿಡಿಯೋಗ್ರಫಿ ಯಾವ ರೀತಿ ಬರುತ್ತೆ ಅಂತ ಟೆಸ್ಟ್ ಮಾಡಿ ನೋಡೋಣ. ಸೊ ಇಲ್ಲಿ ನನ್ನ ಆಪೋಸಿಟೇ ಲೈಟ್ ಇದೆ. ಸೊ ಅದಕ್ಕೋಸ್ಕರ ನನ್ನ ಫೇಸ್ ಕ್ಲಾರಿಟಿ ಆಗಿರ್ಬೋದು, ವೀಡಿಯೋ ಕ್ಲಾರಿಟಿ ಆಗಿರ್ಬೋದು ಈ ರೀತಿ ಇದೆ. ಸೊ ನಾನು ಇಲ್ಲಿಂದ ಫುಲ್ ಕತ್ಲೆ ಇರುವಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಪಾರ್ಕಿಂಗ್ ಲಾಟಿಗೆ ಬಂದಿದ್ದೀನಿ. ಸೊ ನಾನು ಕತ್ಲೆ ಇರೋಕ್ಕೆ ಬಂದ ತಕ್ಷಣ ಫ್ಲ್ಯಾಶ್ ಆನ್ ಆಗಿಬಿಟ್ಟಿದೆ. ಬಟ್ ನಾನು ಫ್ಲ್ಯಾಶ್ನ ಆಫ್ ಮಾಡ್ತೀನಿ ಈಗ. ಸೊ ಫ್ಲ್ಯಾಶ್ ಆಫ್ ಆಗಿದೆ ಈಗ. ಸೊ ಈಗ ಫ್ಲ್ಯಾಶ್ ಆಫ್ ಮಾಡಿದ್ದೀನಿ. ಸೊ ಲೋ ಲೈಟ್ ವಿಡಿಯೋಗ್ರಫಿ ಈ ರೀತಿ ಇರುತ್ತೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಈ ಜಾಗದಲ್ಲಿ ನಾನು ಫ್ಲ್ಯಾಶ್ನ ಆನ್ ಮಾಡ್ತೀನಿ ಈಗ. ಸೊ ಈಗ ಫ್ಲ್ಯಾಶ್ನ ಆನ್ ಮಾಡಿದಾಗ ಈ ರೀತಿ ಕ್ಲಾರಿಟಿ ಬರುತ್ತೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಶೂಟ್ ಮಾಡ್ಬೋದು ಅಂತ. ಫುಲ್ ಇಲ್ಲೆಲ್ಲ ಡಾರ್ಕ್ ಇದೆ. ಸೊ ನೋಡಿದ್ರಲ್ಲ, ರಿಯಲ್ಮಿ ಕಂಪ್ನಿಯ ರಿಯಲ್ಮಿ GT70 ಈ ಸ್ಮಾರ್ಟ್ಫೋನ್ನ ಕ್ಯಾಮ್ರಾ ಯಾವ ರೀತಿ ಇದೆ ಅಂತ. ನನ್ಗಂತೂ ಪರ್ಸನಲಿ ಈ ಸ್ಮಾರ್ಟ್ಫೋನ್ನ ಫ್ರಂಟ್ ಕ್ಯಾಮ್ರಾ ಮತ್ತೆ ರೇರ್ ಕ್ಯಾಮ್ರಾದಲ್ಲಿ ವಿಡಿಯೋಗ್ರಫಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಆ ನ್ಯಾಚುರಲ್ ಕಲರ್ಸ್ ಆಗಿರ್ಬೋದು, ಸ್ಟೇಬಿಲಿಟಿ ಆಗಿರ್ಬೋದು ಎಲ್ಲ ಕೂಡ ಇಷ್ಟ ಆಯ್ತು. ಇನ್ನು ಫೋಟೋಗ್ರಫಿ ವಿಷಯಕ್ಕೆ ಬಂದ್ರೆ ಫೋಟೋಗ್ರಫಿ ಕೂಡ ಚೆನ್ನಾಗಿದೆ. ಸೊ ನೀವು ಕ್ಯಾಮ್ರಾಗೋಸ್ಕರ ಈ ಸ್ಮಾರ್ಟ್ಫೋನ್ ನ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಕಣ್ಣು ಮುಚ್ಕೊಂಡು ತಗೋಬಹುದು. ಯಾಕಂದ್ರೆ ಈ ಸ್ಮಾರ್ಟ್ಫೋನ್ ನ ಕ್ಯಾಮ್ರಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನಿಮ್ಗೆ ಈ ಸ್ಮಾರ್ಟ್ಫೋನ್ ನ ಕ್ಯಾಮ್ರಾ ಬಗ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಮಿಸ್ ಮಾಡದೆ ಗಿಜ್ಬೋರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಕೂಡ ಸಬ್ಸ್ಕ್ರೈಬ್ ಮಾಡಿ.